ಜಗದೀಶ್ ಅವರು ಆ ರೀತಿಯನ್ನ ಬಿಹೇವ್ ಮಾಡಲಿಲ್ಲ, ಆ ರೀತಿ ಏನಾದ್ರು ಗೇಮ್ ಮಾಡಲಿಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಸಪ್ಪೆ ಆಗ್ತಿದ್ರು. ಇದು ನೀವು ಹೇಳೋದೆಲ್ಲ ಡೈರೆಕ್ಟ್ ಆಗಿ ಕಿಚ್ಚ ಸರ ಹೇಳ್ತಾರೆ. ಏನಕ್ಕಂದ್ರೆ ಪ್ರತಿ ಸೀಸನ್ ಅಲ್ಲಿ ಜಗಳ ಆಡ್ಬೇಕಂದ್ರೆ ಸುಮಾರು 7-8 ವಾರ ಬೇಕಾಗಿತ್ತು. ಬಟ್ ನೀವೇನಂದ್ರೆ 10 ಸೀಸನ್ ಏನಾದ್ರೂ ನಡೆದಿತ್ತು, ಆ 10 ಸೀಸನ್ ಅಲ್ಲಿ ನಡೆದಿರೋ ಎಲ್ಲಾ ಕಂಟೆಂಟ್ ಒಂದೇ ವಾರದಲ್ಲಿ ತೋರಿಸಿರೋ ಜಗಳ ಆಗ್ಲಿ, ಎಮೋಷನ್ ಆಗ್ಲಿ, ಮಾತಾಗ್ಲಿ, ಆರ್ಗ್ಯುಮೆಂಟ್ ಆಗ್ಲಿ, ಡಿಬೇಟ್ ಆಗ್ಲಿ, ಪ್ರತಿಯೊಂದನ್ನು ಒಂದೇ ಎಪಿಸೋಡ್ ತೋರಿಸಿದ ಅಂತೇಳಿ ಕಿಚ್ಚ ಸರ್ ಫಸ್ಟ್ ಮೆಚ್ಕೊಂತಾರೆ. ನಾವು ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 11 ವಾರದ ಕತೆ ಕಿಚ್ಚನ ಜೊತೆ ಇತ್ತು. ಆ ಎಪಿಸೋಡ್ ಹೇಗಿತ್ತು, ಎಪಿಸೋಡ್ ಎಲ್ಲ ಹೇಗಾಯ್ತು, ಕಿಚ್ಚ ಸರ್ ಮರೆತ ಪ್ರಶ್ನೆಗಳೇನು, ಕಿಚ್ಚ ಸರ್ ಕೇಳಿದ ಪ್ರಶ್ನೆಗಳೆಲ್ಲವೂ ಸರಿ ಇದ್ವಾ, ಯಾರನ್ನಾದ್ರೆ ರುಬ್ಬಿದ್ರು, ಯಾರಾದ್ರೆ ರುಬ್ಲಿಲ್ಲ, ಯಾರಾದ್ರೆ ಕ್ಲಾಸ್ ತಗೊಂಡಿದ್ರು, ಯಾರಿಗೆ ಬೈಲಿಲ್ಲ, ಯಾರಿಗೆ ಸಖತ್ತಾಗಿ ಬೈದ್ರಂತ ನೀವು ಕೇಳಿರ್ತೀರ. ವಿಶೇಷವಾಗಿ ಜಗದೀಶ್ ಸರ್ ಅವ್ರನ್ನ ತುಂಬಾ ಜನ ಅಷ್ಟೊಂದು ಇನ್ನೂ ಬೈಬೇಕಾಗಿತ್ತು ಅಂತ ಕೆಲವರು ಅಂದ್ರೆ, ಇನ್ನೂ ಸ್ವಲ್ಪ ಕಡಿಮೆ ಬೈಬೇಕಾಗಿತ್ತು ಇನ್ನೂ ಕೆಲವರು ಅಂತಾರೆ. ಮತ್ತೆ ಈ ಎಪಿಸೋಡ್ ಎಲ್ಲ ಹೇಗಿತ್ತು ಅದ್ರ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಎಪಿಸೋಡ್ ಶುರು ಆಗ್ತಾನೆ. ಆಕ್ಚುಲಿ ಹಂಸ ಅವರು ಕ್ಯಾಪ್ಟನ್ ಆಗಿರ್ತಾರೆ, ಆದ್ರೂ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡೋದೇ ಇಲ್ಲ. ಕಾರಣ ಏನಂದ್ರೆ ಅವರು ಕರೆಕ್ಟಾಗಿ ಫೋಕಸ್ ಮಾಡಿರಲ್ಲ, ಕರೆಕ್ಟಾಗಿ ಗೇಮ್ ಆಡ್ಸಿರಲ್ಲ, ಅವ್ರ ಹತ್ರ ಎಲ್ಲ ಮಿಂಗಿಲ್ ಆಗಿ ಅವ್ರ ಹತ್ರ ಎಲ್ಲ ಒಂದು ಪಾಪ್ಯುಲಾರಿಟಿ ತಗೊಳ್ದೇನೆ ಸುಮ್ಮನೆ ಬೇಕಂತಾನೆ ಅವ್ರಿಗೆ ಆ ಆಫರ್ ಕೊಡ್ತೀನಿ, ಈ ಆಫರ್ ಕೊಡ್ತೀನಿ, ಊಟ ಕೊಡ್ತೀನಿ, ನೀರು ಕೊಡ್ತೀನಿ ಅಂತ ಹೇಳಿ ಕನ್ಸಿಡರ್ ಮಾಡಿ ಕ್ಯಾಪ್ಟನ್ ಆಗಿರ್ತಾರೆ. ಅದಕ್ಕೆ ಬಿಗ್ ಬಾಸ್ ಅನೌನ್ಸ್ ಮಾಡಿರಲ್ಲ. ಇದ್ರ ಬಗ್ಗೆ ತುಂಬಾ ವಿಶೇಷವಾಗಿ ಮಾತಾಡ್ತಾರೆ. ಇಲ್ಲಿ ಆಕ್ಚುಲಿ ಹಂಸ ಅವರು ಅಲ್ಲಿ ರಂಜಿತ್ ಅವ್ರು ಗೆದ್ದವರಿಗೆ ಎಪಿಸೋಡ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಆ ಎಪಿಸೋಡ್ ಅಲ್ಲಿ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ, ಆದ್ರೆ ರಂಜಿತ್ ಅವ್ರು ಮಾತ್ರ ಯಾರು ಟಾರ್ಗೆಟ್ ಮಾಡಲ್ಲ. ಕಾರಣ ಏನಂದ್ರೆ ಅಲ್ಲಿ ಅವರು ನರಕದ ನಿವಾಸಿಗಳಿಗೆ ಇದು ಹಂಸ ಅವರು ಒಂದು ಇದು ಮಾಡಿರ್ತಾರೆ, ನಾನು ಕ್ಯಾಪ್ಟನ್ ಆದ್ರೆ ನಿಮ್ಗೆಲ್ಲ ಇಮ್ಯುನಿಟಿ ಕೊಡ್ತೀನಿ, ನಿಮ್ಗೆಲ್ಲಾನು ಕೊಡ್ತೀನಿ, ನಿಮ್ಗೆ ಏನ್ ಬೇಕೋ ಎಲ್ಲ ನಾನು ಸಪ್ಲೈ ಮಾಡ್ತೀನಿ ಅಂತೇಳಿ. ಆದ ಕಾರಣಕ್ಕೆ ಅವ್ರು ತಗೊಳಲ್ಲ. ಇನ್ನು ಕಿಚ್ಚ ಸರ್ ತುಂಬಾ ನೀಟಾಗಿ ಎಕ್ಸ್ಪೋಸ್ ಮಾಡ್ತಾರೆ, ನೀಟಾಗಿ ಅವ್ರಿಗೆಲ್ಲ ಕ್ಲಾಸ್ ತಗೊಂಡು ಜೀವನದಲ್ಲಿ ಮತ್ತೆ ಆ ತಪ್ಪು ಮಾಡಬಾರ್ದು ಅನ್ನೋ ಲೆವೆಲ್ ತಗೊಂಡೋಗ್ತಾರೆ ಕಿಚ್ಚ ಸರ್. ಕಾರಣ ಏನಂದ್ರೆ ಅವ್ರು ಮಾಡಿರೋ ರೀತಿ ಚೆನ್ನಾಗಿರಲ್ಲ. ಬಟ್ ಅಲ್ಲಿ ಇರೋ ಬಟ್ ಏನಂದ್ರೆ ಅಲ್ಲಿರೋ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಗಳಿಗೆ ಗೊತ್ತಿರಲ್ಲ ಯಾರು ಈ ರೀತಿ ಮಾಡಿರ್ತಾರೆ, ಯಾವ ರೀತಿ ಮಾಡಿರಲ್ಲ, ಏನ್ ತಪ್ಪು ಮಾಡಿದ್ರ ಅಂತ. ಬಟ್ ಎಲ್ಲರೂ ಶಾಕ್ ಆಗ್ತಾರೆ ಆ ವಿಷಯ ಕೇಳಿ. ಏನಕ್ಕಂದ್ರೆ ಹಂಸ ಅವ್ರು ಹೋಗಿ ನರಕ ನಿವಾಸಿಗಳ ಹತ್ರ ಆ ರೀತಿ ಮಾತಾಡಿದಾಗ ಯಾರು ಅನ್ಕೊಂಡೇ ಇರಲಿಲ್ಲ ಈ ರೀತಿ ಮಾತಾಡಿರ್ತಾರೆ, ಈ ರೀತಿ ಆಗಿರುತ್ತೆ ಅಂತ. ಆದ ಕಾರಣ ಕಿಚ್ಚ ಸರ್ ನೀವೇನ್ ಕಷ್ಟಪಟ್ರೆ ಕ್ಯಾಪ್ಟನ್ ಆಗ್ಬೇಕಂತ ನೇರವಾಗಿ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಅವ್ರ ಹತ್ರ ಉತ್ತರನೇ ಇರಲ್ಲ. ಅವ್ರಿಗೆ ಸಿಂಪಲ್ ಆಗಿ ಹೇಳ್ತಾರೆ, ಕಳೆದ 10 ಸೀಸನ್ಗಳಿಂದ ಕ್ಯಾಪ್ಟನ್ ಆಗೋಕೆ ನಿಮ್ ತರ ಯಾರು ಕಷ್ಟನೇ ಪಟ್ಟಿಲ್ಲ ಅಂತ ವಿಶೇಷವಾಗಿ ಹಂಸ ಅವ್ರನ್ನ ಕ್ಲಾಸ್ ತಗೊಂತಾರೆ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಮಾತಾಡಬೇಕು, ಸೆಲೆಬ್ರಿಟೀಸ್ ಅಂತ ಯಾರಿದ್ರು ಅಂದ್ರೆ, ನಾವು ಸೆಲೆಬ್ರಿಟೀಸ್ ನಮ್ಗೆ ಓಟ್ ಜಾಸ್ತಿ ಬರ್ತವೆ, ನಾವು ಏನೇ ಮಾಡದೇ ಇದ್ರು ಬಿಗ್ ಬಾಸ್ ನೋಡ್ತಾರೆ, ಏನೇ ಮಾಡದೇ ಇದ್ರು ಓಟ್ ಮಾಡ್ತಾರೆ ಅಂತ ಯಾರಾದ್ರೂ ಆಲೋಚನೆ ಮಾಡಿದ್ರು ಅವ್ರಿಗಂತೂ ಮೊದಲೇನೆ ಫಸ್ಟನೇ ಬೇರೆ ಏನು ಮಾಡಲಿಲ್ಲ. ಧರ್ಮ ಅವರಲ್ಲಾಗ್ಲಿ, ಭವ್ಯ ಅವರಲ್ಲಾಗ್ಲಿ, ಹಂಸ ಆಗ್ಲಿ, ಮೋಕ್ಷದ ಪೈ ಆಗ್ಲಿ, ಗೌತಮಿ ಆಗ್ಲಿ, ಮತ್ತೆ ತ್ರಿವಿಕ್ರಮ್ ಆಗ್ಲಿ, ಇವ್ರಿಗೆಲ್ಲರಿಗೆ ಜೂಮ್ ಮಾಡಿ ತೋರಿಸ್ತಾರೆ. ಆಕ್ಚುಲಿ ಅದು ಅರ್ಥ ಆಗಿರುತ್ತೆ. ಏನಂತಾರೆ ಅಂದ್ರೆ, ಅವರು ನಮಗ್ ಕಾಣಿದ್ರು ಪರವಾಗಿಲ್ಲ, ನಿಮ್ಮ ಮನೆಯವ್ರಿಗಾದ್ರೂ ಕಾಣ್ಲಿ, ಏನಕ್ಕಂದ್ರೆ ನಿಮ್ಮ ಮನೆ ನಮ್ಗೆ ಫೋನ್ ಮಾಡಿ ಕೇಳ್ತಾ ಇದಾರೆ ಎಲ್ಲಿದ್ದಾರೆ ನಮ್ಮ ಮಕ್ಕಳು ಕಾಣ್ತಾನೆ ಇಲ್ಲ ಅಂತ, ಅದಕ್ಕೋಸ್ಕರ ಜೂಮ್ ಮಾಡಿ ತೋರಿಸಿದ್ ನೋಡಿ ಅಂತ. 175 ಕ್ಯಾಮ್ರಾ ಇದಾವೆ, ಅಂದ್ರೆ 75 ಕ್ಯಾಮ್ರಾ ಇದಾವೆ, ಅದರಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಇನ್ನು ಎಷ್ಟು ಕ್ಯಾಮ್ರಾ ಫಿಕ್ಸ್ ಮಾಡ್ಬೇಕು ಕೇಳಿ ಅಂತ ಹೇಳ್ತಾರೆ. ಅವ್ರಿಗೆ ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ. ಚೆನ್ನಾಗೆ ರುಬ್ಬಿದ್ರ ಅಂತ ಹೇಳ್ಬೋದು ಖಂಡಿತವಾಗ್ಲು ಈ ವಿಷಯದಲ್ಲಿ ಮಾತ್ರ. ನಾ ಕಿಚ್ಚ ಸರ್ ಹೋಸ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಸೂಪರ್ ಪರ್ಫೆಕ್ಟ್. ಆಕ್ಚುಲಿ ನಾನು ಬಿಗ್ ಬಾಸ್ ನೋಡೋದೇ ಕಿಚ್ಚ ಸರ್ ಅವರ ಒಂದು ಪಂಚಾಯಿತಿಯಲ್ಲಿ ಅವ್ರು ಮಾತಾಡೋ ಮಾತುಗಳಿಂದ ತುಂಬಾ ಚೆನ್ನಾಗಿರುತ್ತೆ, ಮೋಟಿವೇಟ್ ಆಗುತ್ತೆ. ಅವ್ರ ಪ್ರತಿಯೊಂದು ಮಾತಲ್ಲೂ ತೂಕ ಇರುತ್ತೆ ಅಂತ ಹೇಳಿ ನಾನು ಎಪಿಸೋಡ್ಸ್ ನೋಡೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನನಗನ್ಸುತ್ತೆ ಇಡೀ ಇಂಡಿಯಾದಲ್ಲೇ ಆ ರೀತಿ ಹೋಸ್ಟ್ ಯಾರು ಮಾಡಲ್ಲ ಅಂತ. ಏನಕ್ಕಂದ್ರೆ ಪ್ರತಿ ಮಾತಲ್ಲೂ ತೂಕ ಇರುತ್ತೆ, ಪ್ರತಿ ಪಾಯಿಂಟ್ ಇಟ್ಕೊಂಡೇನೆ ಮಾತಾಡ್ತಾರೆ. ಬೇಕಂತನೋ ಇಲ್ಲ ಟಾರ್ಗೆಟ್ ಮಾಡಿನೋ ಅವ್ರಿಲ್ಲ ಸ್ಕ್ರಿಪ್ಟೆಡ್ ಏನೋ ಇನ್ನೊಂದು ಬರ್ಕೊಂಡು ಬಂದು ಆ ರೀತಿ ಮಾತಾಡಲ್ಲ. ಆನ್ ದ ಸ್ಪಾಟ್ ಮೈಂಡಲ್ಲಿ ಆ ರೀತಿ ಬರುತ್ತೋ ಆ ರೀತಿ ಮಾತಾಡ್ತಾರೆ. ತುಂಬಾ ಚೆನ್ನಾಗಿತ್ತು. ಇನ್ನು ಎಲ್ಲಾ ಕಂಟೆಸ್ಟೆಂಟ್ ಬಗ್ಗೆ ಅಷ್ಟೇನು ಮಾತಾಡಿಲ್ಲ. ಈ ಎಪಿಸೋಡ್ ನಡೆದಿದ್ದೇನೆ ಜಗದೀಶ್ ಅವರು ಮತ್ತೆ ಹಂಸ ಅವರ ಬಗ್ಗೆನೇ ಮಾತ್ರ ಅನ್ಸುತ್ತೆ. ಏನಕ್ಕಂದ್ರೆ ನೋಡಿ, ನೀವು ಒಂದ್ಸಲ ಅಬ್ಸರ್ವ್ ಮಾಡಿ, ಆ ಎಪಿಸೋಡ್ ಫುಲ್ಲು ಒಂದು ಅರ್ಧ ಎಪಿಸೋಡ್ ಜಗದೀಶ್ ಅವ್ರ ಬಗ್ಗೆ ಮಾತಾಡಿದ್ರು, ಇನ್ನು ಅರ್ಧ ಎಪಿಸೋಡ್ ಅವ್ರ ಹಂಸ ಅವ್ರ ಬಗ್ಗೆ ಮಾತಾಡಿದ್ರು. ಏನಕ್ಕಂದ್ರೆ ಬೇರೆ ಕಂಟೆಸ್ಟೆಂಟ್ಗಳು ಮಾಡಿಲ್ಲ ಗುರು. ಏನಲ್ಲಿ ಏನನ್ನ ಕಂಟೆಂಟ್ ಕೊಟ್ಟಿದ್ರೆ ಏನೋ ಮಾತಾಡಿರತ್ತಾನೆ ಮಾತಾಡೋದು. ಆ ಎಪಿಸೋಡ್ ಫುಲ್ ಅವ್ರ ಇಬ್ಬರ ಜೊತೆನೆ ಇತ್ತು ಅಂತ ಅನ್ಸುತ್ತೆ. ಆ ಎಪಿಸೋಡ್ ಅಲ್ಲಿ ಏನಾಯ್ತು ಅಂದ್ರೆ, ಜಗದೀಶ್ ಅವ್ರನ್ನ ಮೊದಲೇದಾಗಿ ಫಸ್ಟ್ ಮೆಚ್ಕೊಂತಾರೆ ಗುರು. ಎಲ್ಲ ತುಂಬಾ ಜನ ಅಂದ್ರೆ ಇನ್ನೂ ಸಖತ್ತಾಗಿ ಬೈಬೇಕಾಗಿತ್ತು ಅಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಅಲ್ಲಿ. ನಾನು ಒಂದು ಫೋನ್ ಮಾಡಿದ್ದೆ, ಅಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ಯಾರಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೆ ಇಷ್ಟ ಯಾರ ಇಷ್ಟ ಇಲ್ಲ ಅಂತ ಸಮ ಬಂದಿದೆ. ಜಗದೀಶ್ ಅವ್ರಿಗೆ ಇಷ್ಟ ಇಲ್ಲ ಅಂತ ಸಮ ಬಂದಿದೆ, ಇಷ್ಟ ಇದೆ ಅಂತ ಸಮ ಬಂದಿದೆ. ಅದಾದ್ಮೇಲೆ ಜಗದೀಶ್ ಅವ್ರ ಮನೆಯಲ್ಲಿ ಇರಬೇಕಾ ಬೇಡವಾ ಅಂತ ಒಂದು ಪೋಲ್ ಮಾಡಿದಾಗ ಅದರಲ್ಲೂ ಕೂಡ ಇರಬೇಕಂತ 50 ಜನ ವೋಟ್ ಮಾಡಿದ್ರೆ, ಇರಬಾರ್ದಂತ 50 ಜನ ವೋಟ್ ಮಾಡಿದ್ದಾರೆ. ಈ ರೀತಿಯಾಗಿ ಜಗದೀಶ್ ಅವ್ರನ್ನ ಬೈದಿದ್ದು ಸರಿನಾ ಅಂತ ಪೋಲ್ ಮಾಡಿದ್ದೆ. ಅದು ಕೂಡ ಅಲ್ಲಿ ತುಂಬಾ ಜನ ಬೈದಿದ್ದು ಸರಿನೇ ಇದೆ.
ಅದೇ ರೀತಿ ಬೈಬೇಕಾಗಿತ್ತು ಅಂತ ಹೇಳ್ತಾರೆ. ಬಟ್ ಅಲ್ಲೇನಂದ್ರೆ ಕಿಚ್ಚ ಸರ್ ಇನ್ನೂ ಬೈಬೇಕಾಗಿತ್ತು ಅಂತ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ. ಕಾರಣ ಏನಂದ್ರೆ ಅವರು ಮಾಡಿದ ರೀತಿ ವರ್ತನೆ ಸರಿ ಇರಲಿಲ್ಲ, ಆದ ಕಾರಣ ಇನ್ನೂ ಬೈಬೇಕಾಗಿತ್ತಂತ. ಅಲ್ಲಿ ಅವರು ಜಗದೀಶ್ ಅವರು ಆ ರೀತಿಯನ್ನ ಬಿಹೇವ್ ಮಾಡಲಿಲ್ಲ, ಆ ರೀತಿ ಏನಾದ್ರು ಗೇಮ್ ಮಾಡಲಿಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಸಪ್ಪೆ ಆಗ್ತಿದ್ರು. ಇದು ನೀವು ಹೇಳೋದಲ್ಲ, ಡೈರೆಕ್ಟ್ ಆಗಿ ಕಿಚ್ಚ ಸರ ಹೇಳ್ತಾರೆ. ಏನಕ್ಕಂದ್ರೆ ಪ್ರತಿ ಸೀಸನ್ ಅಲ್ಲಿ ಜಗಳ ಆಡ್ಬೇಕಂದ್ರೆ ಸುಮಾರು 7-8 ವಾರ ಬೇಕಾಗಿತ್ತು. ಬಟ್ ನೀವೇನಂದ್ರೆ 10 ಸೀಸನ್ ಏನಾದ್ರೂ ನಡೆದಿತ್ತು, ಆ 10 ಸೀಸನ್ ಅಲ್ಲಿ ನಡೆದಿರೋ ಎಲ್ಲಾ ಕಂಟೆಂಟ್ನು ಒಂದೇ ವಾರದಲ್ಲಿ ತೋರಿಸಿರೋ. ಜಗಳ ಆಗ್ಲಿ, ಎಮೋಷನ್ ಆಗ್ಲಿ, ಮಾತಾಗ್ಲಿ, ಆರ್ಗ್ಯುಮೆಂಟ್ ಆಗ್ಲಿ, ಡಿಬೇಟ್ ಆಗ್ಲಿ, ಪ್ರತಿಯೊಂದನ್ನು ಒಂದೇ ಎಪಿಸೋಡ್ ತೋರಿಸಿರ ಅಂತೇಳಿ ಕಿಚ್ಚ ಸರ್ ಫಸ್ಟ್ ಮೆಚ್ಕೊಂತಾರೆ. ನಾವು ಜಗಳ ಆಗ್ಬೇಕಂದ್ರೆ ಸುಮಾರಾಗಿ ಕಾಯ್ಬೇಕಾಗಿತ್ತು, ಅಂದ್ರೆ 7-8 ವಾರ ಕಾಯ್ಬೇಕಾಗಿತ್ತು. ಬಟ್ ಮೊದಲನೇ ಅವ್ರೆಲ್ಲ ತೋರಿಸಿದಿರ, ಚೆನ್ನಾಗಿ ಆಡಿದ್ರೆ ಗೇಮ್ ಅಂತ ಹೇಳ್ತಾರೆ. ಬಟ್ ಬಿಗ್ ಬಾಸ್ ಬಗ್ಗೆ ಎಕ್ಸ್ಪೋಸ್ ಮಾಡ್ತೀನಿ ಅಂತೆಲ್ಲ ಕೇಳಿದಾಗ ನೀವ್ ಹೇಳಿ ಶೋ ಹೇಗೆ ನಡೆಸ್ಕೊಡ್ಬೇಕಂತ ಕೇಳಿದಾಗ ಅಲ್ಲೊಂದು ಮಾತು ಬರುತ್ತೆ, ನಿಮ್ಮ ಅಪ್ಪಣೆಗೂ ಸಾಧ್ಯವಿಲ್ಲ ಶೋ ನಿಲ್ಸೇಕಂತ. ಅಲ್ಲೊಂದು ಮಾತು ಬರುತ್ತೆ, ನಿಮ್ಮ ಅಪ್ಪಣೆಗೂ ಈ ಶೋ ನಿಲ್ಸಲು ಸಾಧ್ಯವಿಲ್ಲ ಅಂತ. ಈ ಮಾತು ತುಂಬಾ ಜನ ಹೇಳ್ತಾರೆ, ಆ ರೀತಿ ಮಾತಾಡಬೇಕಾಯ್ತ ಅಂತ. ಆಕ್ಚುಲಿ ಅಲ್ಲಿ ಕಾಮಿಡಿ ತಗೊಂಡೇ ಮಾತಾಡಿದ್ರು, ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟಿಲ್ಲ. ಇನ್ನೂ ಸ್ವಲ್ಪ ಜನ ಸೀರಿಯಸ್ ಆಗಿ ವಾರ್ನಿಂಗ್ ಕೊಡ್ಬೇಕಾಗಿತ್ತಲ್ಲ ಅಂತ ಕೇಳ್ತಾರೆ. ಇನ್ನು ತ್ರಿವಿಕ್ರಮ್ ಬಗ್ಗೆ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರು ಪಾಸಿಟಿವ್ ಆಗಿ. ಏನಂದ್ರೆ ಅವರು ತುಂಬಾ ಚೆನ್ನಾಗಿ ಗೇಮ್ ಮಾಡ್ತಾರೆ, ತುಂಬಾ ಇದು ಮಾಡ್ತಾರೆ ಅಂತ ಹೇಳಿ. ಅವ್ರಿಗೆ ರುಬ್ಬಿದ್ರು ಕಿಚ್ಚ ಸಾರು, ಏನ್ ಗೇಮ್ ಮಾಡಿದ್ರು, ನೀವು ಎಲ್ಲಿದ್ರೆ ಮನೆಗೆ ಇದೀರಾ ಅಂತೆಲ್ಲ ಕೇಳಿದಾಗ ತುಂಬಾ ಆಶ್ಚರ್ಯ ಆಗಿತ್ತು. ಇನ್ನೊಂದು ಧನರಾಜ್ ಅವರಿಗೆ ತುಂಬಾ ಸಪೋರ್ಟ್ ಇದೆ, ತುಂಬಾ ಓಟ್ಸ್ ಬರ್ತಾ ಇದೆ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಹೌದು, ಅವ್ರಿಗೆ ಇನ್ನೊಂದು ಈಗ ಕಲರ್ಸ್ ಕನ್ನಡದಲ್ಲಿ ಗಿಚ್ಚಗಿಲ್ಲಿ ಸೀಸನ್ ಎಲ್ಲ ಮಾಡಿದ್ದಾರೆ. ಅದಾದ್ಮೇಲೆ ಕಲರ್ಸ್ ಕನ್ನಡ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ಇನ್ನು ಮೊದಲನೇ ವಾರ ಕೂಡ ಈಗಲೇ ಅಂತ ಕಮೆಂಟ್ಸ್ ಎಲ್ಲ ಬಂದ್ರೆ ಸರಿ ಇರಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಾವೇನಾದ್ರೂ 10 ಸೀಸನ್ ಅಲ್ಲಿ ನೋಡಿದ್ವು ಆ ಎಲ್ಲಾ ಕಿಚ್ಚ ಆಸಾರು ಒಂದೇ ಎಪಿಸೋಡ್ ಕಂಡ್ರು. ಏನಕ್ಕಂದ್ರೆ ವಾರ್ನಿಂಗ್ ಕೊಟ್ರು. ಎಪಿಸೋಡ್ ನೋಡೋರಿಗೆಲ್ಲ ಅರ್ಥ ಆಗಿರುತ್ತೆ ಯಾರಿಗೆಲ್ಲ ವಾರ್ನಿಂಗ್ ಕೊಟ್ರು, ಯಾರಿಗಿಲ್ಲ ಅಂತ. ನನ್ಗನ್ಸಿತ್ತಂದು ಒಂದೇ ಸೆಲೆಬ್ರಿಟಿಗೆ ಸರಿಯಾಗಿ ಗುಮ್ಮಿದ್ರು ಅಂತ. ಏನಕ್ಕಂದ್ರೆ ನರಕ ನಿವಾಸಿಗಳಲ್ಲಿರೋರಿಗೆ ಎಲ್ಲರ ಹತ್ರನು ಜಸ್ಟ್ ಒಂದು ಸಜೆಷನ್ ತಗೊಂತಾರಷ್ಟೇ, ಒಂದು ಕೇಳ್ತಾರಷ್ಟೇ, ಒಪಿನಿಯನ್ ಕೇಳ್ತಾರೆ ಹೇಗಿತ್ತು ಅಂತ. ಅಲ್ಲಿ ಎಪಿಸೋಡ್ ಅಲ್ಲಿ ಮೊದಲನೇ ಹೇಳ್ತಾರೆ, ಮಾತಾಡಿದ್ದು ಹಂಸ ಅವ್ರ ಬಗ್ಗೆ ಮತ್ತು ಜಗದೀಶ್ ಅವ್ರ ಬಗ್ಗೆ ಅಂತ, ಬೇರೆಯವ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡಿಲ್ಲ. ಎಪಿಸೋಡ್ ಎಲ್ಲ ನಡೆದಿದ್ದು ಅವ್ರ ಮೇಲೇನೆ. ನನ್ಗನ್ಸಿದ ಮಟ್ಟಿಗೆ ನನ್ನ ಒಪಿನಿಯನ್ ಏನಂದ್ರೆ ಈ ವಾರ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಖಂಡಿತವಾಗ್ಲು. ಯಾಕಂದ್ರೆ ಈ ಕೊಟ್ಟಿರೋ ವಾರ್ನಿಂಗ್ಸ್ ಎಲ್ಲ, ಕ್ಯಾಪ್ಟನ್ಸ್ ಎಲ್ಲ ಈ ರೀತಿ ಆಗಿದೆ. ಆದ ಕಾರಣ ಈ ಬರೋ ವಾರ ತುಂಬಾ ಕ್ರಿಟಿಕಲ್ ಆಗಿರುತ್ತೆ, ತುಂಬಾ ಒಂದು ಎಮೋಷನ್ ಆಗಿರುತ್ತೆ, ತುಂಬಾ ಆತುರದಿಂದ ಕಾಯ್ಬೇಕಾಗುತ್ತೆ. ಸಸ್ಪೆನ್ಸ್ ಎಲ್ಲಾನು ಇರ್ತವೆ, ಎಲ್ಲ ರುಬ್ಬಿದಾರಲ್ಲ. ಈಗ ಇವರು ಸೆಲೆಬ್ರಿಟೀಸ್ ಅನ್ನೋರು ಏನಿದ್ದಾರೆ ಅವ್ರು ಗೇಮ್ ಆಡಕ್ಕೆ ಶುರು ಮಾಡ್ತಾರೆ ಈ ಎಪಿಸೋಡ್ ನೋಡಾದ್ಮೇಲೆ, ಅವ್ರ ಹತ್ರ ಕಾನ್ವರ್ಸೇಷನ್ ಆದ್ಮೇಲೆ ಕಿಚ್ಚ ಸರ್ ಹತ್ರ. ಆದ ಕಾರಣ ಮತ್ತೆ ನಿಮಗೆ ಈ ಎಪಿಸೋಡ್ ನೋಡಿದಾಗ ಇನ್ನೂ ಪ್ರಶ್ನೆಗಳೆಲ್ಲ ಏನ್ ಕೇಳಬೇಕಾಗಿತ್ತು, ಏನ್ ಕೇಳೋ ಮರ್ತಿಲ್ಲ ಅಂತೆಲ್ಲ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ